ನೆನ್ನೆ ನಾ ಒಂದು ಹೊಸ ಐಟಮ್ ಕಲ್ತಿರಿ. ಏನಂದ್ರ ಮಗ್ಗಿನ ಜಡೆ ಮಾಡೋದು. ಉಲನ್ ಒಳಗ್ ಮಾಡ್ತಾರ ನೋಡ್ರಿ, ಈಗೆಲ್ಲ ಬಹಳ ಟ್ರೆಂಡ್ ಬಂದದ್ರಿ ಇದು. ಎಷ್ಟು ಚಂದ ಆಗ್ಯದಲ್ಲ. ನನ್ನ ಫ್ರೆಂಡ್ ಒಬ್ರ ಹಾಕಿದ್ರು, ತೋರ್ಸಿದ್ರು ಅವ್ರು ಹಿಂಗ್ ಹಾಕಿದ್ ಒಂದು ಫೋಟೋ. ಬಹಳ ಚಂದ ಹಾಕಿರಿ, ನಾನು ಕಲಿಬೇಕಂತ ಮಾಡೇನ. ಅಂದ್ಕೊಳ್ಳೆ ಎಲ್ಲಾರು ಫ್ರೆಂಡ್ಸ್ ಕಲಿಯೋಣ ಬರ್ರಿ ಅಂತ ಅಂದ್ರ ಅವ್ರ ಮನೆಗೆ ಹೋಗಿದ್ವಿ. ಎಷ್ಟು ಚಂದ ಆಗ್ಯದ ನೋಡ್ರಿ. ನಿನ್ನೆ ನಮಗ್ ಹೇಳ್ಕೊಟ್ಟಾರ, ರಾತ್ರಿ 11 ತನಕ ಇದನ್ನ ಫುಲ್ ಕಂಪ್ಲೀಟ್ ಮಾಡಿ ವಿಡಿಯೋ ಮಾಡಿ ನಿಮಗ ತೋರಿಸೇನಿ. ನಾನು ಅಲ್ಲಿ ಕಲೀಲಿಕ್ಕೆ ಹೋಗ್ಬೇಕನ್ನೋದ್ರ ನನ್ನ ಮಗಳು ಈ ರೀತಿ ಕೈ ಚೆನ್ನ ಹಾಕ್ಯಾಳ ನೋಡ್ರಿ. ಎಂತ ಮಸ್ತ್ ಮಾಡ್ಯಾರ ಹುಡುಗರಂತೂ, ಮಸ್ತ್ ಕ್ರಿಯೇಟಿವಿಟಿ ಮಾಡೇ ಮಾಡ್ತಾರೆ. ಜೈ ಶ್ರೀರಾಮ್. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಅಂಡ್ ಲೈಫ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಅತ್ಯಮೂಲ್ಯವಾದ ಸಮಯ ಇಟ್ಕೊಂಡು ನನ್ನ ವಿಡಿಯೋ ನೋಡ್ತಿರಲ್ಲ, ತುಂಬಾ ತುಂಬಾ ಧನ್ಯವಾದಗಳು. ಶೈಲಾ ಅಂತಿದ್ದಾರೆ ನಮ್ಮ ಫ್ರೆಂಡ್, ಅವ್ರ ಮನೆಗೆ ಹೋಗಿದ್ವಿ. ಅವ್ರು ನಮಗ ಕ್ರೋಶಾ ಒಳಗ ಈ ರೀತಿ ಹೂ ಮಾಡೋದನ್ನ ತೋರಿಸ್ಕೊಡ್ತೀವಿ ಅಂತ ಹೇಳಿದ್ರ. ಅವ್ರ ಹೇರ್ ಕ್ಲಿಪ್ಪು ಮಾಡ್ಯಾರ, ಈ ರೀತಿ ತುರ್ಬಕ್ ಹಾಕೋ ಬೋನು ಮಾಡ್ಯಾರ, ಹೂನು ಮಾಡ್ಯಾರ, ಆಮೇಲೆ ಹಾರಗಳ ಮಾಡ್ಯಾರ. ದೇವ್ರ ಫೋಟೋಕ್ ಹಾಕೋ ಎಲ್ಲ ಬಟ್ಟೆಯಿಂದ, ಸ್ಯಾಟಿನ್ ರಿಬ್ಬನ್ ಇಂದ ಬಹಳ ಚಂದ ಐಟಮ್ಸ್ ಎಲ್ಲ ಮಾಡ್ತಾರ. ಕ್ರಿಯೇಟಿವಿಟಿ ಬಹಳ ಅದ. ನಾವೆಲ್ಲ ಸಣ್ಣವ್ರಿದ್ದಾಗ ಮಾಡಿದ್ವಿ, ಆಮೇಲೆ ಮರ್ತಂಗ ಆಗ್ಬಿಟ್ಟತ್ ನಮಗೆಲ್ಲ. ಈ ಮನೆ ಕೆಲಸ ಇದ್ರೊಳಗ ಆಗಿದ್ದೇ ಇಲ್ಲ. ಈಗ ಅವ್ರು ಹಾಕಿದ್ ನೋಡಿದ್ಕೊಳ್ಳೆ ನಾವು ಹಾಕೊಂಡ್ ನಡಿ ಅಂತ ಹೇಳಿ. ಆಮೇಲೆ ಎಲ್ಲ ಏನಾಗ್ತದ್ರಿ, ಒಬ್ರ ಮಾಡೋಕ್ಕಿಂತ ಹಿಂಗ ನಾವ್ ಒಂದು ಫ್ರೆಂಡ್ಸ್ ಒಳಗ ಗುಂಪು ಒಳಗ್ ಮಾಡಿದ್ರ ಒಂದ್ ರೀತಿ ಕಾಂಪಿಟೇಷನ್ ಬಂದಂಗೂ ಆಗ್ತದ, ಆಮೇಲೆ ಇಂಟ್ರೆಸ್ಟ್ ಬರ್ತದ ಹಾಕೋದು. ಹಂಗಾಗಿ ನಾನು ಹೇಳ್ಕೊಡ್ತೀರೇನ ಅಂದ್ಕೊಳ್ಳಿ ಹ್ಞೂ ಅಂತಂದ್ರ ಅವ್ರ ಮನೆಗೆ ಹೋಗ್ಬಿಟ್ವಿ. ಅಲ್ಲಿ ಹೋಗಿ ಹೇಳಿದ ನೆಕ್ಸ್ಟ್ ಡೇನ ಹೋಗಿ ಕಲೀಲಿಕ್ಕೆ ಹೋಗ್ಯಾವ ನೋಡ್ರಿ. ಭಾರಿ ಚಂದ ಹೇಳ್ಕೊಟ್ರಿ, ಪೇಶನ್ಸ್ ಹೇಳ್ಕೊಟ್ರಿ. ನಾನು 1-2 ಸ್ವೆಟರ್ ಹಾಕಿದ್ದೆ ರೀ ಕ್ರೋಶ. ಅದು ಬಹಳ ವರ್ಷ ಹಿಂದೆ ಹಾಕಿದ್ದೆ ರೀ, 10-12 ವರ್ಷದ ಹಿಂದೆ ಹಾಕಿದ್ದೆ. ಸೊ ಎಲ್ಲ ಮರ್ತು ಹೋದಂಗ ಆಗಿತ್ತು. ಇದ ಹಾಕಿದ್ದಕ್ಕ, ಈ ಹೂ ಹಾಕಿದ್ದಕ್ಕ ಎಲ್ಲ ನೆನಪಾಯ್ತು ನೋಡ್ರಿ ನಂಗ. ಈಗ ಏನಾದ್ರೂ ಹೊಸ ಕಲ್ತ್ರ ಮಾಡಿದ್ರ ಮತ್ ನಮ್ದೆಲ್ಲಾ ಫ್ರೆಂಡ್ಸಿಗ ಎಲ್ಲ ಹಂಚ್ಕೋಬೇಕಲ್ಲ, ಹಂಗಾಗಿ ನಿಮಗೂ ಕೂಡ ತೋರಿಸಿದೀನಿ ಅಷ್ಟೇ. ಎಂತ ಮಸ್ತ್ ಆಗ್ಯದ ಅಂತೇಳಿ. ಇದ್ರದ್ದು ಡೀಟೇಲ್ ನಿಮಗೇನಾದ್ರು ಫುಲ್ ವಿಡಿಯೋ ಡೀಟೇಲ್ ಬೇಕಂದ್ರೆ ನಂಗೆ ಕಮೆಂಟ್ನ ಹಾಕ್ರಿ. ನೆಕ್ಸ್ಟ್ ಮತ್ತೆ ಮಾಡ್ತೇನಲ್ಲ ಅವಾಗ ನಿಮಗೆ ಚೆಂದಾಗಿ ತೋರಿಸ್ಕೊಡ್ತೇನೆ ನಾನು. ಈಗ ಫಸ್ಟ್ ನಾ ಕಲೀಲೇತೇನೆ. ನಾ ಮೊದ್ಲು ಪರ್ಫೆಕ್ಟ್ ಆಗ್ಬಿಟ್ಟೆ. ಈಗ ಏನಾತ, ಅವ್ರ ಮನೆಗೆ ಹೋಗೋದಂತಿತ್ತಲ್ಲ, ಹಂಗಾಗಿ ಉಲನ್ ಕ್ರೋಶಾ ಎಲ್ಲ ತಗೊಂಡ್ ಬಾ ಅಂತ ಹೇಳಿದ್ರು. ಕತ್ರಿ ಅಷ್ಟು ತಗೊಂಡ್ ಬಾ ಅಂತ ಹೇಳಿದ್ರು ರೀ. ತಗೊಂಡು ಹೋಗಿದ್ವಿ ನಾವು 4ರಿಂದ 5 ಜನ ಹೋದ್ವಿ ಫ್ರೆಂಡ್ಸ್. ಹೋಗಿ ಕಲ್ತ್ವಿ. ಪೂಜಾ ಬಂದಿದ್ಲು, ಆಮೇಲೆ ಅನಿತಾ ಅಂತೇಳಿ ಮೊನ್ನೆಲ್ಲ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿನಿ. ಇವರೇ ನೋಡ್ರಿ ಶೈಲಾ ಅಂತ. ಇವರೇ ನಮಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ರು. ಮಸ್ತ್ ಕ್ರಿಯೇಟಿವಿಟಿ ಭಾರಿ ಅದ ರೀ ಅವ್ರ ಮನೆ ಒಳಗೆ. ಎಲ್ಲ ವೆರೈಟಿ ಮಾಡಿ ಹಾಕ್ಯಾರ. ಆಮೇಲೆ ಮಧ್ಯಾಹ್ನದ ಹಾಕ್ಲಿಕತ್ತಿದ್ವ್ಯಾ, ಮುಂದೆ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು, 3-3:30 ಆಗಿತ್ತು. ನಾನು ಮೊಳಕೆ ಕಾಳಿಂದ ಪಕೋಡ ಮಾಡಿದ್ದೆ, ಒಬ್ರು ಶೈಲಾ ಅವ್ರ ಪಲಾವ್ ಮಾಡಿದ್ರು, ಆಮೇಲೆ ಪೂಜಾ ಗೋಬಿ ಮಂಚೂರಿ ಮಾಡಿದ್ಲು, ಅನಿತಾ ಅವರು ಖಾರದ ಪುರೆ ಮಾಡಿದ್ರು. ಅವರು ಮಸ್ತ್ ಮಾಡ್ತಾರೆ ಗೋಬಿ ಮಂಚೂರಿನು, ಅಷ್ಟ ಸೂಪರ್ ಆಗಿತ್ತು. ಖಾರದ ಪುರೇನು, ಆಮೇಲೆ ಹಪ್ಪಳ ಮಾಡಿದ್ರು ಅವ್ರು, ಉದ್ದಿನ ಹಪ್ಪಳ ಭಾರಿ ಮಸ್ತ್ ಆಗಿತ್ತು. ಆಮೇಲೆ ಧರಣಿ, ಈ ಕಡೆ ಸೈಡ್ ಮರೂನ್ ಕಲರ್ ಡ್ರೆಸ್ ಹಾಕೊಂಡಾರಲ್ಲ ಧರಣಿ ಅಂತ, ಅವ್ರು ನಿಪ್ಪಟ್ಟು ಮಾಡ್ಕೊಂಡ್ ಬಂದಿದ್ರು. ಎಲ್ಲ ಒಂದ್ ಸ್ವಲ್ಪ ಹೊತ್ತು ಹಾಕಿದ್ವಿ ಕ್ರೋಶಾದ್. ಆಮೇಲೆ ಅದಕ್ಕಿಂತ ಹೆಚ್ಚಿಗೆ ಹರಟಿ ಮಾತು, ಆಮೇಲೆ ಏನೇನ್ ಮಾಡ್ಕೊಂಡ್ ಬಂದೀವಿ ಅದು ತಿನ್ನೋದು. ಇದ ನೋಡ್ರಿ, ಎಲ್ಲಾ ಕೆಲ್ಸ ಮಾಡ್ತಿರ್ತೀವ್ರಿ ಮನಿ ಒಳಗ. ಎಲ್ಲಾ ಕರ್ತವ್ಯಗಳನ್ನ ಅಷ್ಟು ಮಾಡ್ಕೊಂಡು ಹೋಗತಿರ್ತೀವಿ ದಿವಸ. ಆದ್ರೆ ಈ ರೀತಿ ಚೇಂಜಸ್ ಬೇಕು, ಫ್ರೆಂಡ್ಸ್ ಎಲ್ಲ ಬೇಕಾಗ್ತದೆ. ಹಿಂಗಾಗಿ ಹೊಸಾದ್ ಕಲ್ತಂಗೂ ಆತು, ಹಿಂಗೆಲ್ಲಾರು ಸೇರ್ದಂಗೂ ಆತು ಅನ್ಕೊಂಡು ಮಾಡಿದ್ವಿ ನೋಡ್ರಿ. ಸುಮ್ನೆ ಹಂಗೆ ಹರಟಿ ಹೊಡೆಯೋಕ್ಕಿಂತ ಹೊಸಾದ್ ಕಲಿಯೋಣ ಅಂತ ಹೇಳಿ ಕ್ರೋಶಾದ್ ಕಲ್ತ್ವಿ. ಅಡುಗೆ ಅಂತೂ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಶೈಲಾ ಹೇಳ್ಕೊಟ್ಟಿದ್ದಕ್ಕ. ಧರಣಿ, ಅನಿತಾ, ಪೂಜಾ ಮಸ್ತ್ ಮಾಡ್ಕೊಂಬಂದಿದ್ರಿ ಎಲ್ಲ ಅಡ್ಗಿ. ನಾನು ಮಡಕಿ ಕಾಳು ಇರ್ತದಲ್ಲ, ಅದನ್ನು ಮೊಳಕೆ ತರಿಸಿದ್ದು ಪಕೋಡ ಮಾಡಿದ್ದೆ, ಭಾರಿ ಮಸ್ತ್ ಆಗಿತ್ರಿ. ಅದ್ರದ್ದು ರೆಸಿಪಿ ಬೇಕಂದ್ರೆ ಕೇಳ್ರಿ, ಕೊಡ್ತೇನೆ. ಒಂದ್ ಸ್ವಲ್ಪ ಎಣ್ಣೆ ಆಗಿದ್ದಿಲ್ಲ, ಆಮೇಲೆ ಎಷ್ಟೊತ್ತರ ಇಡ್ರಿ ನೀವು, ಮಸ್ತ್ ಕುರುಕುರು ಆಗಿದ್ವು. ಅಷ್ಟ್ ಮಾಡಿದ್ವಿ. ಒಂದ್ ಸ್ವಲ್ಪ ಹೇಳ್ಕೊಟ್ರು. ಏನ್ ಹೇಳ್ಕೊಟ್ರು ನಮ್ದು ಕೈ ಒಳಗ ಇರ್ತದ ನೋಡ್ರಿ ಹಾಕೋದು. ಇದು ರಾತ್ರಿ 9:30 ನೋಡ್ರಿ. 9 ಮನಿಗ್ ಬಂದ್ ಒಂದ್ ಸ್ವಲ್ಪ ಏನ್ ಬೇಕಂಚೂರು ಮಾಡಿದೆ. ನನ್ ಮಗಳ ಒಂಚೂರು ಚಾ ಮಾಡ್ಕೊಟ್ಲ, ಕುಡಿದ್ ಮತ್ ಕೂತಾಕಿರಿ 6 ಗಂಟೆ ಕೂತಾಕ 9:30 ತನಕ ಹಾಕೇನ್ ನೋಡ್ರಿ. ಫಸ್ಟ್ ಟೈಮ್ ಹಾಕುದಲ್ಲ, ಕೈನೂ ನೋಯ್ತದ, ಆಮೇಲೆ ಆಗ್ತದೇನೋ ಅನ್ನೋ ಕ್ಯೂರಿಯಾಸಿಟಿ ಬಹಳ ಇರ್ತದ್ರಿ ನಮ್ಗ. ಹೆಂಗ್ ಮಾಡ್ತೇವೋ ಏನೋ, ಚಲೋ ಆಗ್ತದೋ ಒಂದ್ ಕಡೆ. ಯಾಕಂದ್ರೆ ಅವ್ರು ಬಹಳ ಚಂದಾಗಿತ್ತು, ಹಂಗೆ ಆಗ್ಬೇಕಂತ ಇರ್ತದಲ್ಲ, ಅದಕ್ಕಂತ ಹೇಳಿ ಮಾಡ್ದೆ. ಬಂದೇ ಬಿಡ್ತಾರೆ ರಾತ್ರಿ 10:30, 10:45 ಆಗಿತ್ತು ನೋಡ್ರಿ. ಅಷ್ಟೊತ್ತಿಗ ಮಸ್ತ್ ಮಾಲಿ ರೆಡಿ ಆತ್ರಿ. ಇದು ಎಷ್ಟು ಚಂದ ಕಾಣ್ಲಿಕ್ಕತ್ತದ ನೋಡ್ರಿ. ಇದ್ರೊಳಗ ವೆರೈಟಿ ಮಾಡ್ಬೋದು, ವೈಟ್ ಅಂಡ್ ಗ್ರೀನ್ ಮಾಡ್ಕೊಂಡು ಮಾಡಿದ್ರಂತೂ ಇನ್ನೂ ಸೂಪರ್ ಆಗ್ತದೆ. ಈಗ ಸದ್ಯಕ್ಕೆ ಮನೆ ಒಳಗಿರೋ ಉಲ್ಲನ್ ಅಂತ ಹೇಳಿ ಇದ್ರಲ್ಲೇ ಮಾಡೇನಿ. ಇದು ಚಂದ ಆಗ್ಯದಲ್ಲ, ಇನ್ನು ವೈಟ್ ಅಂಡ್ ಗ್ರೀನ್ ಕೂಡ ಮಾಡ್ತೇನೆ. ಹೆಂಗ್ ಅನಿಸ್ತು ಫ್ರೆಂಡ್ಸ್ ಈ ವಿಡಿಯೋ? ಹಂಚ್ಕೊಂಡೇನಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ನಮಸ್ಕಾರ.